ಜಯಮಂಗಲಿ ನದಿ ತುಮಕೂರು ಜಿಲ್ಲೆಯ ಭಾಳ ಮುಖ್ಯವಾದಂಥದ್ದು. ಇಲ್ಲಿ ಈ ಜಿಲ್ಲೆಯಲ್ಲಿ ಹುಟ್ಟುವಂಥ ಕೆಲವೇ ನದಿಗಳಲ್ಲಿ ಒಂದು. ಇದು ದೇವರಾಯನ ದುರ್ಗ ನೋಡಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಇದು ಜನ್ಮ ತಾಳುತ್ತೆ. ಒಂದು ಸಣ್ಣ ಕಲ್ಯಾಣಿ ಮುಂದೆ ತೋರಿಸ್ತೀನಿ. ಹೀಗೆ ಹೋದರೆ ಮುಂದೆ ಒಂದು ಕಲ್ಯಾಣಿ ಇದೆ, ಅಲ್ಲಿ ಹುಟ್ಟುತ್ತೆ ಜಯಮಂಗಲಿ ನದಿ. ಅದನ್ನು ನೋಡೋಣ. ನೋಡಿ, ಇದೇ ಆ ಕಲ್ಯಾಣಿ. ಅದರ ನೀರು ಹೊರಗಡೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ದಲೇ ಈ ಥರ ಪಾಚಿಗಟ್ಟಿದೆ. ಇಲ್ಲಿ ಗುಂಡಿದೆಯಲ್ಲ, ಮುಂದೆ ಒಂದು ಗುಂಡು ಕಾಣ್ತಾ ಇದೆಯಲ್ಲ, ಅಲ್ಲಿ ಅದರ ಕೆಳಭಾಗದಲ್ಲಿ ನೀರು ಜಿನುಗ್ತದೆ. ನೋಡಿ, ಇಲ್ಲಿ ಈ ಗುಂಡಿನ ಕೆಳಭಾಗದಲ್ಲಿ ಇಲ್ಲಿ ನೀರು ಇಲ್ಲಿ ಜಿನುಗಿ ಅದು ಇಲ್ಲಿ ಶೇಖರಣೆಯಾಗಿ ಅದಾದ ನಂತರ ಮುಂದಕ್ಕೆ ಹೋಗುತ್ತಿದ್ದು. ಅಂದರೆ ಇರಿಕ್ಸಂದ್ರ ಕಾಲೋನಿಯ ದೊಡ್ಡ ಕೆರೆಯಲ್ಲಿ ನೀರು ಶೇಖರಣೆಯಾಗಿ ಅಲ್ಲಿಂದ ಮುಂದಕ್ಕೆ ಇದು ಮಧುಗಿರಿ, ಅಲ್ಲಿಂದ ಪರಗಿ ಕೆರೆ, ಆಂಧ್ರ ಪರಗಿ ಕೆರೆಗೆ ಹೋಗಿ ಅದಾದ ನಂತರ ಉತ್ತರ ಪಿನಾಕಿನಲ್ಲಿ ಕೊನೆಗೊಳ್ಳುತ್ತೆ ಜಯಮಂಗಲಿ. ಇದು ಅದರ ಉಗಮ ಸ್ಥಾನ. ಇದನ್ನ ಚೆನ್ನಾಗಿ ಇಟ್ಕೋಬೇಕು ನಾವು. ಆದರೆ ಈ ಉಗಮ ಸ್ಥಾನ ಸ್ವಚ್ಛವಾಗಿದೆ, ಆದರೆ ನೀರು ಸ್ವಚ್ಛವಾಗಿಲ್ಲ, ಅದೊಂದು ಸಮಸ್ಯೆ.